ನಮಸ್ತೆ ಸ್ನೇಹಿತರೆ, ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ಉಳಿದಿರೋ ಅನ್ನನ ಉಪಯೋಗಿಸ್ಕೊಂಡು ಒಂದು ಬೋಂಡಾನ ಮಾಡೋಣ. ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು ಕೂಡ. ಸಂಜೆ ಸಮಯದ ಟೀ ಕಾಫಿ ಜೊತೆಗಂತೂ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈ ಹೊಸ ವಿಧಾನದಲ್ಲಿ ನೀವು ಒಂದು ಸಾರಿ ಪ್ರಯತ್ನ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳಿ. ಬನ್ನಿ, ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಟೀ ಕಪ್ಪಷ್ಟು ಉದ್ದಿನಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ, ಒಂದು 3 ತಾಸು. ಆನಂತರ 1 ಬಟ್ಲಷ್ಟು ಅನ್ನನ ತೊಗೊಂಡಿದ್ದೀನಿ. 1 ಬಟ್ಲಷ್ಟು ಅನ್ನನ ಈಗ ಮಿಕ್ಸರ್ ಜಾರ್ಗೆ ಹಾಕೋತಾ ಇದ್ದೀನಿ. ನೀರನ್ನು ತೆಗೆದು ಈ ಉದ್ದಿನಬೇಳೆನ ಪೂರ್ತಿಯಾಗಿ ಹಾಕೋತಾ ಇದ್ದೀನಿ. 1 ಟೀ ಕಪ್ಪಷ್ಟು ಉದ್ದಿನಬೇಳೆ ನೆನೆಸಿದರೆ ಸಾಕು. ಇದನ್ನು ಸಣ್ಣದಾಗಿ ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ, ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಈ ಹದದಲ್ಲಿದ್ದರೆ ಸಾಕು. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಿಡಿಸ್ಬೋದು. ಸ್ವಲ್ಪ ಒಂದು ಅರ್ಧ ಟೀ ಕಪ್ನಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ ನಾನು. ತುಂಬ ತೆಳ್ಳಗೂ ಮಾಡ್ಕೋಬೇಡಿ, ಅನ್ನ ಹಾಕಿರೋದ್ರಿಂದ ಹಗುರವಾಗಿ ಬರುತ್ತೆ ಬೋಂಡ. ಇದಕ್ಕೆ ಸೋಡಾ ಹಾಕೋ ಅವಶ್ಯಕತೆ ಕೂಡ ಇಲ್ಲ. ಈಗ 1 ಟೀ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಸರಿಯಾಗಿ ಪೂರ್ತಿಯಾಗಿ ನೀಟಾಗಿ ಕಲಿಸ್ಕೋಬೇಕು, ಒಳ್ಳೆ ಹದ ಬರಬೇಕು. ಒಂದು ಸ್ವಲ್ಪ ನೀರು ಬೇಕಿದ್ದರೆ ಆ್ಯಡ್ ಮಾಡ್ಕೋಬೋದು, ಒಂದು ಸ್ವಲ್ಪ ಚಿಮ್ಕಿಸ್ಕೋಬೋದು, ಜಾಸ್ತಿ ತೆಳ್ಳಗೆ ಮಾಡ್ಕೋಬೇಡಿ. ಈ ಹದದಲ್ಲಿ ಇರಬೇಕು ನೋಡಿ. ಉದ್ದಿನ ವಡೆ ಮಾಡ್ತೀವಲ್ಲ ಆ ಹದದಲ್ಲಿದ್ದರೆ ಸಾಕು. ಆನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಇಷ್ಟೇ, ಇದಕ್ಕೆ ಇನ್ನೇನು ಹಾಕೋದು ಬೇಡ. ಇವಾಗ ಇದು ರೆಡಿ ಆಯಿತು. ಇದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಆನಂತರ ನಾನಿಲ್ಲಿ ಒಂದು 4 ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಆಲೂಗೆಡ್ಡೆನ ನೋಡಿ ಈ ಥರ ಕಟ್ ಮಾಡಿ ಬೇಯಿಸ್ಕೋಬೇಡಿ, ಇಡಿಯಾಗಿ ಬೇಯಿಸ್ಕೊಳ್ಳಿ, ಆವಾಗ ಪಲ್ಯ ಗಟ್ಟಿಯಾಗಿ ಬರುತ್ತೆ. ಈ ಬೋಂಡ ಮಾಡೋದಕ್ಕೆ ಪಲ್ಯ ಸ್ವಲ್ಪ ಗಟ್ಟಿಯಾಗಿರಬೇಕು. ಕಟ್ ಮಾಡಿ ಬೇಯಿಸ್ಕೊಂಡ್ರೆ ಸ್ವಲ್ಪ ನೀರು ಹೀರಿರುತ್ತೆ, ಪಲ್ಯ ಸ್ವಲ್ಪ ತೆಳ್ಳಗಾಗುತ್ತೆ. ನೀವು ಕಟ್ ಮಾಡಿ ಬೇಯಿಸ್ಕೋಬೇಡಿ, ನಾನಿಲ್ಲಿ ಕಟ್ ಮಾಡಿ ಬೇಯಿಸ್ಕೊಂಬಿಟ್ಟಿದ್ದೀನಿ. ಆನಂತರ ನೋಡಿ ಈ ಥರ ಆಲೂಗೆಡ್ಡೆನ ಪೂರ್ತಿ ಚೆನ್ನಾಗಿ ಮೆತ್ತಗೆ ಮಾಡಬೇಕು. ಆನಂತರ ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ. ಇದಕ್ಕೆ 5ರಿಂದ 6 ಟೀ ಚಮಚದಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ. ಆನಂತರ ಸಾಸಿವೆ, ಅರ್ಧ ಟೀ ಚಮಚದಷ್ಟು ಜೀರಿಗೆ, ಅರ್ಧ ಟೀ ಚಮಚದಷ್ಟು ಓಂಕಾಳು, ಅರ್ಧ ಟೀ ಚಮಚದಷ್ಟು ಸೋಂಪು ಕಾಳನ್ನು ಹಾಕೋಬೇಕು. ಆನಂತರ ಸ್ವಲ್ಪ ಕರಿಬೇವು, ಹಾಗೆ 3ರಿಂದ 4 ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ಆನಂತರ ಒಂದು ಮಧ್ಯಮ ಗಾತ್ರದ ಈರುಳ್ಳಿನ ಹಾಕೋತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಮೆತ್ತಗಾಗೋ ತನಕ. ಆನಂತರ 1/4 ಟೀ ಚಮಚದಷ್ಟು ಅರಿಶಿಣ, ಹಾಗೆ 1-2 ಚಿಟಿಕೆಯಷ್ಟು ಇಂಗನ್ನು ಹಾಕೋತಾ ಇದ್ದೀನಿ. ಏಕೆಂದರೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಇಂಗನ್ನು ಬಳಸೋದ್ರಿಂದ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಆನಂತರ ಮೆತ್ತಗೆ ಮಾಡಿ ಇಟ್ಕೊಂಡಿದ್ವಲ್ಲ ಆಲೂಗೆಡ್ಡೆನ, ಅದನ್ನು ಪೂರ್ತಿಯಾಗಿ ಹಾಕೋಬೇಕು. ಹಾಕ್ಕೊಂಡು ಸರಿಯಾಗಿ ಮಿಕ್ಸ್ ಮಾಡಿ. ಆಲೂಗೆಡ್ಡೆ ಬಿಡಿಯಾಗಿರಬಾರ್ದು, ಪೂರ್ತಿಯಾಗಿ ಸ್ಮ್ಯಾಶ್ ಆಗಿರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದು. ಇದನ್ನು ಕೂಡ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನಮಗೆ ರೆಡಿಯಾಗಿದೆ. ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಂಬಿಡೋಣ. ಇದು ತಣ್ಣಗಾದಮೇಲೆ ಇದನ್ನು ನಾವು ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಮಾಡ್ಕೊಳ್ಳೋಣ. ಚಿಕ್ಕದಾಗೆ ಮಾಡ್ಕೊಳ್ಳಿ, ಏಕೆಂದರೆ ಬೋಂಡ ತುಂಬ ಉಬ್ಬಿ ಬರುತ್ತೆ. ಇವಾಗ ನಾನು ಇದನ್ನು ಸ್ವಲ್ಪ ರೌಂಡಕ್ಕೆ ಸ್ವಲ್ಪ ಉದ್ದುದ್ದಕ್ಕೆ 2 ರೀತಿಯೂ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಇದನ್ನು ನಾನು ಫಸ್ಟ್ ಇವಾಗ ಉದ್ದುದ್ದ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅನಂತರ ರೌಂಡಾಗಿ ಕೂಡ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ನೋಡಿ. ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಇವಾಗ ನೋಡಿ ಇದನ್ನು ಕೈಯಲ್ಲಿ ಕೂಡ ಬಿಡ್ಬೋದು. ನಾನಿಲ್ಲಿ ಚಮಚದ ಸಹಾಯದಿಂದ ಬಿಡ್ತಾ ಇದ್ದೀನಿ. ಈ ಥರ ಒಂದು ಚಮಚದಲ್ಲಿ ತೊಗೊಂಡು, ಒಂದು ಚಿಕ್ಕ ಚಮಚ ತೊಗೊಂಡು ಇದನ್ನು ಕವರ್ ಮಾಡ್ಕೊಳ್ಳಿ. ಆವಾಗ ಪದೇ ಕೈ ತೊಳೆಯೋ ಅವಶ್ಯಕತೆ ಇರೋದಿಲ್ಲ. ಇವಾಗ ಇದನ್ನು ಕಾದ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಕೈಯಲ್ಲೇ ಬರುತ್ತೆ, ಕೈಯಲ್ಲೇ ಬಿಡ್ಬೋದು ಅಂದರೆ ಕೈಯಲ್ಲೂ ಕೂಡ ಬಿಡ್ಬೋದು. ಪದೇ ಕೈ ತೊಳಿತಾ ಇರಬೇಕಾಗತ್ತೆ. ಅದಕ್ಕೆ ಚಮಚದಲ್ಲಿ ಬಿಡೋದು ಈಸಿಯಾಗಿ ಬರುತ್ತೆ. ಎಣ್ಣೆ ಕಾದಿದೆ, ಒಂದೊಂದಾಗೆ ಬೋಂಡ ಬಿಡ್ತಾ ಬರೋಣ. ಎಷ್ಟು ಹಿಡಿಸುತ್ತೋ ಅಷ್ಟನ್ನೇ ಹಾಕಿ, ಜಾಸ್ತಿ ಹಾಕೋಬೇಡಿ, ಅಂಟ್ಕೊಂಬಿಡುತ್ತೆ ನೋಡಿ. ಈ ಥರ ಪೂರ್ತಿಯಾಗಿ ಕವರ್ ಮಾಡ್ಕೋಬೇಕು. ಕವರ್ ಮಾಡಿಕೊಂಡು ಎಣ್ಣೆಯಲ್ಲಿ ಹಾಕ್ತಾ ಬನ್ನಿ. ಹಾಕಿದ ತಕ್ಷಣ ತಿರುಗಿಸ್ಬೇಡಿ, ಸ್ವಲ್ಪ ಬೇಯೋದಕ್ಕೆ ಬಿಡಿ. ಆನಂತರ ಕೈ ಆಡಿಸಿ ನೋಡಿ. ಇವಾಗ
ಆಗಿದೆ. ತುಂಬ ಹೊತ್ತೇನು ಬೇಯೋದು ಬೇಕಾಗಿಲ್ಲ. ಇದು ಮೇಲ್ಗಡೆ ಲೇಯರ್ ಬೆಂದರೆ ಸಾಕಲ್ವ, ಒಳಗಡೆ ಬೆಂದಿರೋದೆ. ಉದ್ದಿನ ವಡೆ ಅದಕ್ಕೆ ಬೆಂದರೆ ಆಯಿತು. ಉದ್ದಿನ ವಡೆ ಕಲರ್ ಬರೋದಕ್ಕೆ ಹೊಂಬಣ್ಣ ಬರೋಷ್ಟರಲ್ಲಿ ಇದನ್ನು ತೆಗೆದುಬಿಟ್ರೆ ಆಯಿತು. ಫಸ್ಟಿಗೆ ಹಾಕಿದ್ದು ನೋಡಿ ಆಗಲೇ ಬೆಂದಿದೆ. ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಗರಿ ಗರಿಯಾಗಿದೆ, ಬಣ್ಣ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ಎಣ್ಣೆ ಅನಿಸಿದ್ರೆ ಸ್ವಲ್ಪ ಅಲ್ಲಿನೇ ಒತ್ತಿ ಸ್ವಲ್ಪ ತೆಗಿಬೋದು, ಎಣ್ಣೆ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ ಒಂದು ಸ್ವಲ್ಪನೂ ಬಿಡ್ಕೊಂಡಿಲ್ಲ, ಪೂರ್ತಿಯಾಗಿ ಕವರ್ ಆಗಿದೆ. ಒಂದು ಒಳ್ಳೆ ಬಣ್ಣ ಕೂಡ ಬಂದಿದೆ. ಈಗ ಇಷ್ಟನ್ನು ತಕ್ಕೋತಾ ಇದ್ದೀನಿ ನಾನು. ಒಂದು ಹುಬ್ಬೆ ಹಾಕಿದ್ದೀನಿ, ಪೂರ್ತಿಯಾಗಿ ತೆಗಿತಾ ಇದ್ದೀನಿ. ಆನಂತರ ಇನ್ನೊಂದು ಟ್ರಿಪ್ ಹಾಕೋಣ. ನೋಡಿ ನಾನು ಈ ಥರ ಚಮಚದಲ್ಲೇ ಹಾಕೋತಾ ಇದ್ದೀನಿ. ಈಸಿಯಾಗಿ ಬಂದುಬಿಡುತ್ತೆ, ಶೇಪು ಕೂಡ ನೀಟಾಗಿ ಬರುತ್ತೆ ಚಮಚದಲ್ಲಿ ಹಾಕೋದ್ರಿಂದ. ಒಂದು ಸರಿಗೆ 4ರಿಂದ 5 ಹಿಡಿಸ್ತಾ ಇದೆ, ಅಷ್ಟನ್ನು ಮಾತ್ರ ಹಾಕೋತಾ ಇದ್ದೀನಿ. ಹಾಕಿದ ತಕ್ಷಣ ತಿರುಗಿಸ್ಬೇಡಿ, 1 ನಿಮಿಷ ಹಾಗೆ ಬಿಡಿ. ಆನಂತರ ನೋಡಿ ಕೆಳಗಡೆ ಚೆನ್ನಾಗಿ ಫ್ರೈ ಆಗಿರುತ್ತೆ. ಆನಂತರ ಒಂದೊಂದಾಗಿಯೇ ಎಲ್ಲವನ್ನು ತಿರುಗಿಸಿ ಹಾಕ್ಕೊಳ್ಳಿ. ತಿರುಗಿಸಿ ಹಾಕಿದ ಭಾಗನೂ ಚೆನ್ನಾಗಿ ಬೇಯಿಸ್ಕೊಂಡು ತೆಗಿಬೇಕು. ತುಂಬ ಹೊತ್ತು ಉದ್ದಿನ ವಡೆ ಬೇಯೋ ಅಷ್ಟು ಕೂಡ ಟೈಮ್ ಹಿಡಿಯೋದಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ಹಿಟ್ಟಿರೋದಿಲ್ಲ. ಒಳಗಡೆ ಆಲೂಗಡ್ಡೆ ಸ್ಟಫಿಂಗ್ ಇದೆ ಅಲ್ವಾ, ಮೇಲ್ಗಡೆ ಮಾತ್ರ ಇದು ಲೇಯರ್ ಪೂರ್ತಿ ಬೆಂದರೆ ಸಾಕು. ಬೋಂಡ ರೆಡಿಯಾಗಿ ಹೋಗುತ್ತೆ, ಬೇಗನೆ ಮಾಡ್ಕೊಂಬಿಡ್ಬೋದು. ಸಂಜೆ ಟೀ ಟೈಮಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ. ಮನೆಗೆ ನೆಂಟರುಗಳು ಬಂದಾಗಂತೂ ಮಾಡಿಕೊಟ್ರೆ ತುಂಬಾ ಖುಷಿ ಪಡ್ತಾರೆ. ತುಂಬಾ ರುಚಿಯಾಗಿರುತ್ತೆ ಕೂಡ. ನಾನಿಲ್ಲಿ ಮಾಡಿರೋ ಅಂಥ ಅಳತೆನಲ್ಲಿ ಒಂದು 15 ಬೋಂಡನಾದರೂ ಆಗಿದೆ. ಚಿಕ್ಕ ಚಿಕ್ಕದು ಮಾಡಿದ್ರು ಅದು ತುಂಬ ದೊಡ್ಡದಾಗಿ ಆಗಿದೆ. ಈಗ ನೋಡಿ ಎಲ್ಲ ಬೋಂಡ ಸಂಜೆ ಟೀ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ. ಚಿಕ್ಕ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಖಾರ ಎಲ್ಲ ಏನೂ ಜಾಸ್ತಿ ಇರೋದಿಲ್ಲ. ಸಂಜೆ ಟೈಮಲ್ಲಿ ಒಂದು ಒಳ್ಳೆ ಸ್ನ್ಯಾಕ್ಸ್ ಇದು. ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ, ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ. ಇದೇ ಥರದ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು.